ಇವತ್ತು ಸುಪ್ರೀಂ ಕೋರ್ಟ್ ಮೊನ್ನೆ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಅವರು ಮೊನ್ನೆ ಅಧ್ಯಕ್ಷರೇ ಜನವರಿಯಲ್ಲಿ ಹೇಳಿರ್ತಕ್ಕಂಥದ್ದು, ದ ಸ್ಪೀಕರ್ ಸ್ಕೋಪ್ ಆಫ್ ಎನ್ಕ್ವೈರಿ ವಿತ್ ರೆಸ್ಪೆಕ್ಟ್ ಟು ಅಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್ ಆಫ್ ಎ ರೆಸಿಗ್ನೇಷನ್ ಟೆಂಡರ್ಡ್ ಬೈ ಎ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಈಸ್ ಲಿಮಿಟೆಡ್ ಟು ಎಕ್ಸಾಮಿನ್ whether such a resignation was tendered voluntarily or genuinely. Once it is demonstrated that a member is willing to resign out of his free will, the speaker has no option but to accept the resignation. It is constitutionally impermissible for the speaker to take into account any extraneous factors. ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಮುಖ್ಯ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, 17 ಜನ ನಮ್ಮ ಜೀವನ ಹಾಳಾಗ್ತಾ ಇತ್ತು, ನಮ್ಮ ರಾಜಕೀಯದ ಜೀವನ ಕೊನೆ ಆಗ್ತಾ ಇತ್ತು. ಷಡ್ಯಂತ್ರವನ್ನು ಮಾಡಿದ್ರು, ರಾಜಕೀಯ ಷಡ್ಯಂತ್ರವನ್ನು ಮಾಡಿದ್ರು. ಪಕ್ಷ ಬಿಟ್ಟು ಒಬ್ಬ ಸುಧಾಕರ್ನ ವಿಷಯ ಅಲ್ಲ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯದ ಜನತೆ ಮುಂದೆ ಇದು ಹಾಳು ಮಾಡ್ಬಿಟ್ಟು 8 ತಿಂಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಿದ್ದೀರಿ. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಬಗ್ಗೆ ಡಿಸ್ಕಷನ್ ಆಗಬೇಕಾ? ಅನರ್ಹ ಮಾಡಿದ್ದನ್ನ ಜಡ್ಜ್ಮೆಂಟ್ ಬಗ್ಗೆ ಸ್ಪೀಕರ್ ಜುಡಿಷಿಯಲ್ ಅಥಾರಿಟಿಯಲ್ಲಿ ಜಡ್ಜ್ಮೆಂಟ್ ಡಿಸ್ಕಸ್ ಮಾಡ್ತೀರಾ? ಅವಕಾಶ ಮಾಡಿಕೊಡಿ. ಅಶ್ವತ್ಥನಾರಾಯಣ್ ಕೂತ್ಕೊಳ್ರಿ. ಏನಪ್ಪಾ ಲಾ ಮಿನಿಸ್ಟರ್, you want the judgment given by the speaker which was debated ultimately in the court to be discussed here? Is this what your honorable minister is doing? Do you allow this? Or novagiradana do you approve this? ಸ್ವಲ್ಪ ತಾವು You want this? ನಾನು ಕೋರ್ಟ್ ಮಾಡಿರ್ತಕ್ಕಂಥದ್ದು ವಾಟ್ ಇಸ್ ಯುವರ್ ಪಾಲಿಟಿಕ್ಸ್? ನೋಡಿದ್ರಿ ಕೂತ್ಕೊಳ್ಳಿ. 5 ನಿಮಿಷ ಮುಂದಾಗ್ತೀನಿ ನಾನು, ಆಮೇಲೆ ಮತ್ತೆ 5 ನಿಮಿಷ ಮುಂದಾಕೊಂಡು ಸಭೆ ಆಮೇಲೆ ಡಿಸ್ಕಷನ್ ಮಾಡೋಣ. ಅಧ್ಯಕ್ಷ ಯಾರಿಗೆ ಎದುರಿಸೋದಾರು? ನೋಡಿ ಮಾಡ್ತೀಯಾ?